ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಅಂತ. ಟಿವಿಲಿ ಎಷ್ಟೇ ಆ್ಯಡ್ ಬರಲಿ, ಅದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, MS ಧೋನಿ ಅವರಾಗಿರ್ಬೋದು, ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಸರಿ ಇದೆ, ಇನ್ವೆಸ್ಟ್ ಮಾಡಿ ಅಂದರು ಭಯ ಇದೆ. ಯಾಕೆ ಗೊತ್ತಾ? ನಾವು ಅವರಿಗಿಂತ ಜಾಸ್ತಿ ನಂಬೋದು ನಮ್ಮ ಸಿನಿಮಾಗಳನ್ನ. ಸಿನಿಮಾದಲ್ಲಿ ತೋರಿಸಿರೋದಷ್ಟೇ, ಇಂಡಿಯನ್ ಸಿನಿಮಾ ಎಕ್ಸ್ಪೆಷಲಿ ತೋರಿಸಿರೋದಷ್ಟೇ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ವಿ, ನಮ್ಮ ದುಡ್ಡು ಹೋಯ್ತು. ಶೇರ್ ಮಾರ್ಕೆಟಿಂದ ತುಂಬ ತೊಂದರೆ ಇದೆ. ಶೇರ್ ಮಾರ್ಕೆಟಲ್ಲಿ ಬರೀ ಲಾಸ್, ಬರೀ ಇದನ್ನೇ ತೋರಿಸಿರೋದು ಇಂಡಿಯನ್ ಸಿನಿಮಾಸಲ್ಲಿ. ಈ ಸಿನಿಮಾಯಿಂದ ನಮ್ಮ ತಲೆಯಲ್ಲಿ ಕೂತಿರೋದಿಷ್ಟೇ, ನಮ್ಮ ದುಡ್ಡು ಲಾಸ್ ಆಗುತ್ತೆ ಅಂತ. ಇದೇ ರೀಸನಿಗೆ ಜನ ಶೇರ್ ಮಾರ್ಕೆಟ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ ಇದ್ರ ಹತ್ತಿರ ಬರೋಕ್ಕೆ ಹೆದರ್ಕೋತಾರೆ. ಬಟ್ ನಾನಿವತ್ತೊಂದು ಮಾತು ಹೇಳ್ತೀನಿ, ಮ್ಯೂಚುವಲ್ ಫಂಡ್ಸಲ್ಲಿ ಎಂಥ ಕೆಟ್ಟ ಸ್ಕೀಮ್ ಆಗಿರಲಿ, ಎಂಥ ಕೆಟ್ಟ ಬ್ರೋಕರ್ ಆಗಿರಲಿ, ನಿಮಗೆ ಯಾವುದೇ ಕೆಟ್ಟ ಸ್ಕೀಮ್ ಕೊಟ್ಟರು ನೀವು ಮಿನಿಮಮ್ 7 to 8 years ಇನ್ವೆಸ್ಟ್ ಮಾಡಿದ್ದೀರ ಅಂದ್ಕೊಳ್ಳಿ, ನಿಮ್ಮ ಹತ್ರ ಮಿನಿಮಮ್ ಅಂದರೂ 8% ರಿಟರ್ನ್ಸ್ ಇದ್ದೇ ಇರುತ್ತೆ. ಅದೇ ನೀವು ಕರೆಕ್ಟಾಗಿರೋ ಸ್ಕೀಮ್ ಸೆಲೆಕ್ಟ್ ಮಾಡಿ ಕರೆಕ್ಟಾಗಿರೋ ಬ್ರೋಕರ್ ಸಿಕ್ಕಿದ್ರೆ ನಿಮಗೆ ಮಿನಿಮಮ್ ಅಂದರೂ 10 to 22% ಪಕ್ಕಾ ಬರುತ್ತೆ ರಿಟರ್ನ್ಸ್. ಈಗ ನಿಮ್ಮಲ್ಲಿ ಸ್ವಲ್ಪ ಭಯ ಕಮ್ಮಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಶುರು ಮಾಡೋಣ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡ್ಸಿನ ಪವರ್ ನೋಡ್ಕೊಬೋಣ. ಫಸ್ಟು ನಿಮ್ಮ ಗೂಗಲಿಗೆ ಹೋಗ್ಬಿಟ್ಟು ಗ್ರೋ SIP ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟ್ ಬರುತ್ತೆ SIP ಕ್ಯಾಲ್ಕುಲೇಟರ್, ಟ್ಯಾಪ್ ಮಾಡಿ. ನೆಕ್ಸ್ಟ್ ಇದರಲ್ಲಿ SIP ಅಂತ ಸೆಲೆಕ್ಟ್ ಮಾಡಿ. ಬರೀ 5,000ದಿಂದ ಶುರು ಮಾಡೋಣ. 5,000 ತಿಂಗಳ 5,000, ಮಿನಿಮಮ್ 12% ರಿಟರ್ನ್ಸ್ ಇದ್ದೇ ಇರುತ್ತೆ. 10 years ಬೇಡ, 15 years ಟೈಮ್ ಪೀರಿಯಡ್ ಕೊಡೋಣ. ಸೊ ನಾವಿಲ್ಲಿ ಇನ್ವೆಸ್ಟ್ ಮಾಡಿದ್ದೆಷ್ಟು? 9 ಲಕ್ಷ. ಸೊ 15 ವರ್ಷ ಆದಮೇಲೆ ನಮ್ಮ ದುಡ್ಡು ಎಷ್ಟಾಗಿರ್ಬೋದು? 25 ಲಕ್ಷ. ಜಸ್ಟ್ ಇನ್ನು 5,000 ರೈಸ್ ಮಾಡೋಣ, ಎಷ್ಟಾಗುತ್ತೆ ನೋಡೋಣ. 10,000. ಓಕೆ, ಸೇಮ್ 12%, ಜಾಸ್ತಿ ಹೋಗೋದು ಬೇಡ. 18% ಬರೋದಿದೆ, ಜಾಸ್ತಿ ಹೋಗೋದು ಬೇಡ, 12 ಇರಲಿ. 15 ವರ್ಷಕ್ಕೆ 18 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ. ಡಬಲ್ ರಿಟರ್ನ್ಸ್ ಡಬಲ್ ಬರಬೇಕಲ್ವಾ? ನೋಡೋಣ. 50 ಲಕ್ಷ. ಜಸ್ಟ್ 18 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 50 ಲಕ್ಷ ಬಂತು. 15 ವರ್ಷ ಕಾಯ್ಬೇಕು 50 ಲಕ್ಷ ದುಡಿಯೋಕ್ಕೆ. ಅಷ್ಟೊತ್ತಿಗೆ 50 ಲಕ್ಷ ಬೆಲೆನೇ ಇರಲ್ಲ ಅಂತ ಅನ್ಬೋದು ನೀವು. ತಡೀರಿ, ಒಂಚೂರು ನಿಮಗೆ ಇನ್ನೊಂದು ಕೊಡ್ತೀವಿ. ಆಯಿತು, 20 ವರ್ಷಕ್ಕೆ ನೋಡೋಣ. 15 ವರ್ಷ ತೊಗೊಂಡ್ರಿ 50 ಲಕ್ಷ ದುಡಿಯೋಕ್ಕೆ. 20 ವರ್ಷಕ್ಕೆ ಎಷ್ಟಾಗಿರ್ಬೋದು? 99 ಲಕ್ಷ. ಸರ್, 15 ವರ್ಷ ತೊಗೊಂಡ್ರಿ ಬರೀ 50 ಲಕ್ಷ ದುಡಿಯೋಕ್ಕೆ, ಇನ್ನು 5 ವರ್ಷದಲ್ಲಿ ಡಬಲ್ ಆಗಿಬಿಡ್ತಾ ದುಡ್ಡು. ಇದೆ ಸರ್, ಕಾಂಪೌಂಡಿಂಗ್ ಅಂದರೆ ಇದೆ. ಆಯ್ತು, ಇನ್ನೊಂದು ಚೂರು ರೈಸ್ ಮಾಡ್ತೀನಿ ನೋಡೋಣ. 29 ವರ್ಷಕ್ಕೆ ನೋಡೋಣ. 3 ಕೋಟಿ. ಇವಾಗ ಅನ್ನಿಸ್ತಿದೆ ಅಲ್ವಾ, ಇನ್ವೆಸ್ಟ್ ಮಾಡಬೇಕಾಗಿತ್ತು 30 ವರ್ಷಕ್ಕೆ 3 ಕೋಟಿ ಇರೋದು ಬರೀ 10,000 ಹಾಕೊಂಡು ಹೋಗಿದ್ರೆ ಅಂತ. ಬಟ್ 30 ವರ್ಷದ ಹಿಂದೆ ಈ ಥರ ನಾಲೆಡ್ಜು ಇರಲಿಲ್ಲ, ಯಾರಿಗೂ ಈ ಥರ ಮಾಧ್ಯಮನೂ ಇರಲಿಲ್ಲ ಕನ್ವೆಗೆ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗಲೂ ನೀವು ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಮುಂದೆ ನೀವೇ ಪಶ್ಚಾತ್ತಾಪ ಪಡ್ತೀರ. ನಮ್ಮ ಥರ ಕಮ್ಮಿ ಸಂಬಳ ಸಿಗ್ತಿರೋ ಜನಕ್ಕೆ 1 ಕೋಟಿ ದುಡ್ಡು ಮಾಡೋದು ತುಂಬ ಕಷ್ಟ. ಆದರೆ ಮ್ಯೂಚುವಲ್ ಫಂಡ್ಸ್ ಇದನ್ನು ಮಾಡಿಕೊಡುತ್ತೆ. ಈ ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಹೆಂಗೆ ವರ್ಕ್ ಆಗುತ್ತೆ, SIP ಮತ್ತು ಲಂಸಮ್ ಅಂದರೆ ಏನು, ಮ್ಯೂಚುವಲ್ ಫಂಡ್ಸಿಗೆ ಇನ್ವೆಸ್ಟ್ ಮಾಡೋದು ಹೇಗೆ, ಇದನ್ನು ಹೇಳ್ಕೊಡ್ತೀನಿ. ಸೊ ಒಂದು ಎಕ್ಸಾಂಪಲಿಂದ ವಿಡಿಯೋ ಶುರು ಮಾಡೋಣ. ಸುರೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಅವ್ರ ಹತ್ರ ಒಂದು 13,000 ಇರುತ್ತೆ ಅಂದ್ಕೊಳ್ಳಿ. 13,000 ಅವರಿಗೆ MRF ಶೇರ್ ಬೇಕಾಗಿರುತ್ತೆ. MRF ಶೇರ್ ಪ್ರೈಸ್ ಬಂದ್ಬಿಟ್ಟು 1,34,000 ನಡೀತಿದೆ. ಒಂದು ಶೇರ್ ಪ್ರೈಸ್ ತೊಗೊಳಕ್ಕಾಗುತ್ತಾ? ಅವ್ರ ಹತ್ರ ಇರೋದೇ 13,000, ಒಂದು ಶೇರ್ನು ತೊಗೊಳಕ್ಕಾಗಲ್ಲ. ಬಟ್ ಆ 13,000 1,30,000 ಆಗೋ ತನಕ ಕಾಯ್ದು ಆ ಶೇರ್ ಮೇಲೆ ಇನ್ವೆಸ್ಟ್ ಮಾಡೋ ಅಷ್ಟೊತ್ತಿಗೆ ಅದು 2 ಲಕ್ಷ ಆಗಿರ್ಬೋದು. ಸೊ ಇವಾಗ ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ ಅವ್ರ ಕೈಲಿ? ಇಲ್ಲ. ಬಟ್ ಅವ್ರಿಗೆ ಶೇರ್ ಬೇಕು, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನಾಳೆ MRF ಶೇರ್ ಬೆಳೆಯುತ್ತೆ. ಸೊ ಅವ್ರಿಗೆ ಶೇರ್ ಬೇಕು. ಇವಾಗ ತೊಗೊಳೋದು ಹೆಂಗೆ? ಇವಾಗಲೇ ಮ್ಯೂಚುವಲ್ ಫಂಡ್ಸ್ ಬರೋದು ಸ್ನೇಹಿತರೆ. ಮ್ಯೂಚುವಲ್ ಫಂಡ್ಸ್ ಕೆಲಸ ಏನಪ್ಪ? ಮ್ಯೂಚುವಲ್ ಫಂಡ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಥರ 13,000, 10,000, 2,000 ಇರುತ್ತಲ್ಲ, ಅವ್ರದ್ದೆಲ್ಲ ದುಡ್ಡು ನೀಟಾಗಿ ಕಲೆಕ್ಟ್ ಮಾಡುತ್ತೆ. ಒಂದು ಟೋಟಲ್ AUM ಪ್ರಿಪೇರ್ ಮಾಡುತ್ತೆ, ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಂದರೆ ಟೋಟಲ್ ಮನಿ ಎಷ್ಟು ಕಲೆಕ್ಟ್ ಆಗಿರುತ್ತೆ ಅದಕ್ಕೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಸೊ ಆ ಮನಿ ಹಿಡ್ಕೊಂಡು ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಅದು AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ
ಕ್ರಿಯೇಟ್ ಆಗುತ್ತೆ. ಸೊ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ಫಂಡ್ ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ ಕೆಲಸ ಏನಂದರೆ ಟೋಟಲ್ ಸಮ್ ಆಫ್ ಅಮೌಂಟ್ ಏನು ಕಲೆಕ್ಟ್ ಆಗಿದೆ ಅದನ್ನು ಯಾವ ಸ್ಟಾಕಿಗೆ ಇನ್ವೆಸ್ಟ್ ಮಾಡೋದು, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ನೀಟ್ ರಿಸರ್ಚ್ ಮಾಡೋರೆ ಫಂಡ್ ಮ್ಯಾನೇಜರ್. ಇವಾಗ MRF ಎಕ್ಸಾಂಪಲ್ಗೆ ವಾಪಸ್ ಬರೋಣ. ಸುರೇಶ್ ಹತ್ರ 13,000 ಇದೆ. ಅವ್ರ ಥರನೇ 10 ಜನ ಸಿಗ್ತಾರೆ. ಯಾರಿಗೆ? ಮ್ಯೂಚುವಲ್ ಫಂಡಿಗೆ, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ 10 ಜನನ ಕಲೆಕ್ಟ್ ಮಾಡ್ತಾರೆ. ಟೋಟಲ್ ಪೂಲ್ ಎಷ್ಟಾಯಿತು? ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಾಯಿತು AUM ಕಂಪ್ನಿದು? 1,30,000 ಆಯಿತು. 1,30,000ದಲ್ಲಿ ಒಂದು ಶೇರ್ ಬರುತ್ತಾ MRFದು? ಬರುತ್ತೆ. ಒಂದು ಶೇರ್ ತಗೋತಾರೆ. ಆ ಶೇರ್ನ ಹೆಂಗೆ ಹಂಚ್ತಾರೆ? ಯೂನಿಟ್ಸ್ ಅಂತ ಡಿವೈಡ್ ಮಾಡ್ತಾರೆ. ಒಬ್ಬೊಬ್ಬರು 13,000 ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಗೂ 10% ಬರಬೇಕು. ಸೊ 10 ಯೂನಿಟ್ಸ್ ಮಾಡ್ತಾರೆ. ಅಂದರೆ ಒಂದು ಕಂಪ್ನಿನ 10 ಭಾಗ ಆಗಿ ಡಿವೈಡ್ ಮಾಡಿ 10 ಜನಕ್ಕೆ ಹಂಚಿದ್ರು. ಸೊ ಬರೀ ನಮ್ಮ ಹತ್ರ 13,000 ಆಯಿತು. ಆ ಕಂಪ್ನಿಲಿ ನಾವು ಇನ್ವೆಸ್ಟ್ ಮಾಡೋಕ್ಕಾಯಿತು. ಬಟ್ ಅದೇ ನಾವು ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟ್ ಮಾಡಿದರೆ ಆಗುತ್ತಾ? ಒಂದು MRF ಶೇರ್ ತೊಗೊಳಕ್ಕೂ ಆಗಲ್ಲ. ಯಾಕೆಂದರೆ ನಮ್ಮ ಹತ್ರ ಇರೋದೇ 13,000. ಒಂದು ಶೇರ್ ಪ್ರೈಸ್ ಬಂದ್ಬಿಟ್ಟು 1,30,000. ಸೊ ಮ್ಯೂಚುವಲ್ ಫಂಡ್ಸ್ ನಮಗೆ ಏನು ಹೆಲ್ಪ್ ಮಾಡ್ತು? ನಮ್ಮ ಥರದವ್ರನ್ನ ಸೇರಿಸಿ ನಮ್ಮ ಬದಲು ಅವರೇ ಇನ್ವೆಸ್ಟ್ ಮಾಡಿದ್ರು ಅಲ್ಲಿ ಬಂದಿರೋ ಪ್ರಾಫಿಟಲ್ಲಿ ನಮಗೆ ಡಿವೈಡ್ ಮಾಡ್ತಾರೆ. ನಿಮಗೆ ಯೋಚನೆ ಬರ್ಬೋದು, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ, ಪೂರ್ತಿ ಪ್ರಾಫಿಟ್ ಡಿವೈಡ್ ಮಾಡ್ತಾರಾ? ಇಲ್ಲ, ಅಲ್ಲಿ 1-2% ಫಂಡ್ ಮ್ಯಾನೇಜರ್ ಸ್ಯಾಲ್ರಿ ಅಂತ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತೆಗಿತಾರೆ. ಎಲ್ಲ ಫಂಡಲ್ಲೂ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಅದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮ್ಯೂಚುವಲ್ ಫಂಡ್ ಹೆಂಗೆ ಫಾರ್ಮೇಷನ್ ಆಯಿತು, ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಾಯಿತು. ಇವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಮ್ಯೂಚುವಲ್ ಫಂಡ್ ಬರೀ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತಾ? ಇಲ್ಲ, ಮ್ಯೂಚುವಲ್ ಫಂಡ್ ರಿಯಲ್ ಎಸ್ಟೇಟ್ ಮೇಲೂ ಇನ್ವೆಸ್ಟ್ ಮಾಡುತ್ತೆ, ಮ್ಯೂಚುವಲ್ ಫಂಡ್ ಗೋಲ್ಡ್ ಮೇಲೂ ಇನ್ವೆಸ್ಟ್ ಮಾಡುತ್ತೆ. ಆ ಸ್ಕೀಮ್ ಏನೇನಿರುತ್ತೆ ಆ ಸ್ಕೀಮ್ ಪ್ರಕಾರ ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಯಾವ ಸ್ಕೀಮ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಇರುತ್ತೆ. ಬರೀ ಒಂದು ಶೇರ್ ಅಂತ ಅಲ್ಲ, 50 ಆಗಲಿ 100 ಆಗಲಿ 200 ಆಗಲಿ 200 ಸ್ಟಾಕ್ ಮೇಲೂ ಇನ್ವೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಇವಾಗ ನಿಮ್ಮ ಹತ್ರ 500 ರೂಪಾಯಿ ಇದೆ, ತೊಗೊಂಡೋಗಿ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಆ ಕಂಪ್ನಿ ಮುಚ್ಚೋದ್ರೆ ನಿಮ್ದು 500 ರೂಪಾಯಿ ಪೂರ್ತಿ ಹೋಗುತ್ತೆ. ಬಟ್ ಅದೇ ಮ್ಯೂಚುವಲ್ ಫಂಡ್ ಹತ್ರ ಕೊಟ್ಟಿದ್ರೆ ಆ 500 ರೂಪಾಯಿನ 10-20 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. 10 ಕಂಪ್ನಿ ಹೋದ್ರು ಇನ್ನೂ 10 ಕಂಪ್ನಿ ಉಳ್ಕೊಂಡಿರುತ್ತೆ. ನಿಮ್ಮ ದುಡ್ಡು ಯಾವತ್ತೂ ಲಾಸ್ ಆಗಲ್ಲ, ರಿಸ್ಕ್ ತುಂಬ ಕಮ್ಮಿ ಇರುತ್ತೆ. ನನ್ನ ಪ್ರಕಾರ ನೀವು ಇವಾಗ ಇನ್ವೆಸ್ಟಿಂಗಿಗೆ ಬರ್ತಿದ್ದೀರಾ ಅಂದರೆ ಶೇರ್ ಮಾರ್ಕೆಟಿಗೆ ಹೋಗೋಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡೋ ಕಮ್ಮಿ ದುಡ್ಡು ಸುಮಾರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ, ರಿಸ್ಕ್ ತುಂಬ ಕಮ್ಮಿ ಇರುತ್ತೆ. ಸೊ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ಟೈಪ್ಸ್ ತಿಳ್ಕೊಳ್ಳೋಣ. ಮೊದಲನೇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಅದು ಡೈರೆಕ್ಟು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಅಂದರೆ ಡೈರೆಕ್ಟ್ ಸ್ಟಾಕ್ಸ್ ಮೇಲೆ. ಇದರಲ್ಲಿ 3 ಥರ ಬರುತ್ತೆ. ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ? ಇಂಡಿಯಾದ ಟಾಪ್ 100 ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ? 101 250ವರೆಗೂ ಯಾವುದೇ ಕಂಪ್ನಿ ಇದ್ದಾವೆ ಅಂದರೆ ಟಾಪಲ್ಲಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ? 250 ಇನ್ನು ಉಳಿದಿದ್ದ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದರಲ್ಲಿ ನೀವು ಒಂದು ಗಮನಿಸಬೇಕು, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದೆ 100 ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದೆ. ನೀವು ಆಗ್ತಾ ಇರೋದು ಬರೀ 500 ರೂಪಾಯಿ. 500 ರೂಪಾಯಿಲಿ ಹೆಂಗೆ 100 ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ? ಆವಾಗಲೇ ಹೇಳಿದಾಗೆ ನಿಮ್ಮ ಥರ ಸುಮಾರು ಜನ ಇನ್ವೆಸ್ಟ್ ಮಾಡಿರ್ತಾರೆ. ಅದನ್ನು ಡಿವೈಡ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ 100 ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದು 500 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, 10,000 ರೂಪಾಯಿ ಆಗಿರ್ಬೋದು. ನಿಮ್ಮ ದುಡ್ಡಿನ ಮೇಲೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನು ಟೋಟಲ್ ವ್ಯಾಲ್ಯೂಯೇಷನ್ ಬಂದಿರುತ್ತೆ ಅದ್ರ ಮೇಲೆ ನಿಮಗೆ ಯೂನಿಟ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಯೂನಿಟ್ಸ್ ಪ್ರಕಾರ ನಿಮಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ನೀವು 500 ರೂಪಾಯಿ ಆದರೂ 1000 ರೂಪಾಯಿ ಆದರೂ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡೆಪ್ಟ್ ಮ್ಯೂಚುವಲ್ ಫಂಡ್. ಅಂದರೆ ಇಲ್ಲಿ ನಿಮಗೆ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ, ಬಟ್ ಅದ್ರ ಜೊತೆ ಪ್ರಾಫಿಟ್ಟು ಕಮ್ಮಿ ಇರುತ್ತೆ, ಬಟ್ ಅಶ್ಯೂರ್ಡ್ ಆಗಿರುತ್ತೆ. ನಿಮಗೆ ಇಷ್ಟೇ ಪರ್ಸೆಂಟೇಜ್ ರಿಟರ್ನ್ಸ್ ಬಂದೇ ಬರುತ್ತೆ ಅಂತ ಅಶ್ಯೂರೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್. ಮೇಲ್ಗಡೆ 2 ಹೇಳಿದ್ನಲ್ಲ, ಡೆಪ್ಟ್ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಎರಡರದ್ದು ಕಂಬೈನ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲೂ ನಿಮಗೆ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಡೆಪ್ಟ್ ಮ್ಯೂಚುವಲ್ ಫಂಡಿಗಿಂತ ಕಮ್ಮಿ ಅಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ಬಟ್ ರಿಸ್ಕ್ ಕಮ್ಮಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಯಾವುದು ಅಂತ ಹೇಳ್ತೀನಿ, ELSS, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಇದರಲ್ಲಿ ಏನಂದರೆ 1.5 ಲಕ್ಷದ ತನಕ ವರ್ಷಕ್ಕೆ 1.5 ಲಕ್ಷದ ತನಕ ಟ್ಯಾಕ್ಸ್ ಫ್ರೀ ಇದೆ. ಆದರೆ ಲಾಕಿಂಗ್ ಪೀರಿಯಡ್ ಬಂದ್ಬಿಟ್ಟು 3 ವರ್ಷ. ನೀವು 3 ವರ್ಷದ ತನಕ ದುಡ್ಡು ವಿಡ್ರಾ ಮಾಡೋಕ್ಕಾಗಲ್ಲ, ಬಟ್ ಇದು ಟ್ಯಾಕ್ಸ್ ಫ್ರೀ. ಸೊ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಗೊತ್ತಾಯಿತು, ಮ್ಯೂಚುವಲ್ ಫಂಡಲ್ಲಿ ಟೈಪ್ಸ್ ಗೊತ್ತಾಯಿತು, ಬಟ್ ಮ್ಯೂಚುವಲ್ ಫಂಡ್ನ ಹೆಂಗೆ ಸೆಲೆಕ್ಟ್ ಮಾಡೋದು? ಎಲ್ಲರ ತಲೆಯಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಮ್ಯೂಚುವಲ್ ಫಂಡ್ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋಕ್ಕೆ 5 ಪಾಯಿಂಟ್ಸ್ ಕೊಡ್ತೀನಿ. ಈ 5 ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡಿ ಒಳ್ಳೆ ಸ್ಕೀಮ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಯಾವ ಕಂಪ್ನಿ ಮ್ಯೂಚುವಲ್ ಫಂಡ್ ಅಂತ ನೋಡಿ. ಅದು SBI ಆಗಿರ್ಬೋದು, ICICI ಆಗಿರ್ಬೋದು, HDFC ಆಗಿರ್ಬೋದು, ಸುಮಾರು ಮ್ಯೂಚುವಲ್ ಫಂಡ್ಸ್ ಇದೆ. ಯಾವ ಕಂಪ್ನಿದು ಅಂತ ಸೆಲೆಕ್ಟ್ ಮಾಡಿ. ಯಾವುದೋ ಹೆಸರಿಲ್ದಿರೋ ಕಂಪ್ನಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು
ಪ್ರೀವಿಯಸ್ ಇಯರ್ ಡಾಟಾ ಅಂದರೆ ಕಳೆದ 5 ರಿಂದ 6 ವರ್ಷದಲ್ಲಿ ಕಂಪ್ನಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಕೊಡ್ತಿದೆಯೋ, ಇಯರ್ ಆನ್ ಇಯರ್ ಗ್ರೋತ್ ಆಗ್ತಿದೆಯೋ, ಕಂಪ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಮೂರನೇದು ನೆಟ್ ಅಸೆಟ್ ವ್ಯಾಲ್ಯೂ. ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಗಾಬರಿ ಆಗುವಂಥ ವಿಷಯ ಅಲ್ಲ. ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಮಾಮೂಲಿ ಶೇರ್ ಪ್ರೈಸ್ ಏನಿರುತ್ತೋ, ಈಗ MRF ಇಂದ 1,30,000 ಅಂದೆ ಅಲ್ವಾ, ಹಂಗೆ ಮ್ಯೂಚುವಲ್ ಫಂಡಿಂದ ಒಂದು ಪ್ರೈಸ್ ಸೆಟ್ ಮಾಡಿರ್ತಾರೆ. ಅದೇ ಬಂದ್ಬಿಟ್ಟು NAV, ನೆಟ್ ಅಸೆಟ್ ವ್ಯಾಲ್ಯೂ. ಅದು AUM ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಅಮೌಂಟ್ ಮೇಲೆ ನಿಮಗೆ ಯೂನಿಟ್ಸ್ ಡಿಸ್ಟ್ರಿಬ್ಯೂಟ್ ಆಗೋದು. ಎಕ್ಸಾಂಪಲ್ಗೆ ಹೇಳ್ತೀನಿ, ಒಂದು ಮ್ಯೂಚುವಲ್ ಫಂಡಿಂದು NAV ಬಂದ್ಬಿಟ್ಟು 20 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ. ಸೊ ನಿಮಗೆ ಎಷ್ಟು ಯೂನಿಟ್ಸ್ ಕೊಟ್ಟರು? 5 ಯೂನಿಟ್ಸ್ ಕೊಟ್ಟರು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ. ಇದು ಮಿನಿಮಮ್ ಆದರೂ 0.1 ಶುರು ಆಗುತ್ತೆ, ಆಲ್ಮೋಸ್ಟ್ ಆಲ್ 5% ಇರುತ್ತೆ. ಅದು ಬೇರೆ ಬೇರೆ ಮ್ಯೂಚುವಲ್ ಫಂಡಿಗೆ ವೇರಿ ಆಗ್ತಾ ಹೋಗುತ್ತೆ. ಆ ಮ್ಯೂಚುವಲ್ ಫಂಡಿಂದ ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತ ನೋಡಿ ನೀವು ಇನ್ವೆಸ್ಟ್ ಮಾಡಿ. 1% ಎಕ್ಸ್ಪೆನ್ಸ್ ರೇಷಿಯೋ ಅಂತ ಎಕ್ಸಾಂಪಲ್ಗೆ ತೊಗೊಳ್ಳೋಣ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ರೆ 1% ತೆಗೀರಿ, ಅಂದರೆ 1 ರೂಪಾಯಿ ಎಕ್ಸ್ಪೆನ್ಸ್ ರೇಷಿಯೋಗೆ ಹೋಗ್ತಿದೆ. ಎಕ್ಸ್ಪೆನ್ಸ್ ರೇಷಿಯೋ ಏನು ಮಾಡ್ತಾರೆ, ಆ ಫಂಡ್ ಮ್ಯಾನೇಜರಿಗೆ ಸ್ಯಾಲ್ರಿ ಕೊಡೋದಾಗಲಿ, ಏನಾದರೂ ಮೀಟಿಂಗ್ ಆಗಲಿ, ಅದಕ್ಕೋಸ್ಕರ ಆ ಎಕ್ಸ್ಪೆನ್ಸ್ ರೇಷಿಯೋ ತೆಗಿತಾರೆ. ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದ್ದಷ್ಟು ನಿಮ್ಮ ದುಡ್ಡು ಜಾಸ್ತಿ ಇನ್ವೆಸ್ಟ್ ಆಗುತ್ತೆ. ಕೊನೆ ಪಾಯಿಂಟ್ ಬಂದ್ಬಿಟ್ಟು ಎಕ್ಸಿಟ್ ಲೋಡ್. ಎಕ್ಸಿಟ್ ಲೋಡ್ ಅಂದರೆ ನೀವು ಒಂದು ಮ್ಯೂಚುವಲ್ ಫಂಡ್ ತೊಗೊಂಡಿರ್ತೀರಾ, ಆ ಮ್ಯೂಚುವಲ್ ಫಂಡ್ನ ಸೇಲ್ ಮಾಡ್ತೀರಾ. ಸೇಲ್ ಮಾಡಿದಾಗ ಸ್ವಲ್ಪ ಪರ್ಸೆಂಟೇಜ್ನ ಅವರು ತೆಗಿತಾರೆ, ಅಂದರೆ ಎಕ್ಸಿಟ್ ಲೋಡ್ ಅಂತ ಹೇಳ್ಬಿಟ್ಟು ಪರ್ಸೆಂಟೇಜನ್ನು ತೆಗಿತಾರೆ. ಆ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೀವು ಫಸ್ಟೇ ಸೆಲೆಕ್ಟ್ ಮಾಡಿದರೆ ನಿಮ್ಮ ದುಡ್ಡು ಉಳಿಯುತ್ತೆ. ಬಟ್ ಎಕ್ಸಿಟ್ ಲೋಡ್ ಜಾಸ್ತಿ ಇರೋ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನೀವು ದುಡ್ಡು ವಿತ್ಡ್ರಾ ಮಾಡುವಾಗ ಅಷ್ಟು ಪರ್ಸೆಂಟೇಜ್ ಅವರು ತೆಗಿತಾರೆ. ಸೊ ಕೊನೆ ಭಾಗದ ಟಾಪಿಕ್ಗೆ ಬರೋಣ. SIP ಮತ್ತು ಲಂಸಮ್ ಅಂದರೆ ಏನು ಅಂತ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ನೀವು ರೆಗ್ಯುಲರ್ ಆಗಿ 1,000 ಇರ್ಬೋದು, 100 ರೂಪಾಯಿ ಇರ್ಬೋದು, ನೀವು ಸೆಟ್ ಮಾಡ್ಕೊಂಡಿರ್ತೀರ. 100 ರೂಪಾಯಿ ಅಂತ ಇಟ್ಕೊಳ್ಳೋಣ. 100 ರೂಪಾಯಿನ ತಿಂಗಳ ಕಂಟಿನ್ಯೂಸ್ ಆಗಿ 1 ವರ್ಷ 2 ವರ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು SIP ಆಗುತ್ತೆ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅದು ನೀವು ಆಟೋಮೆಟಿಕ್ಕಾಗೂ ಮಾಡ್ಬೋದು, ಮ್ಯಾನ್ಯಲ್ ಆಗು ಮಾಡ್ಬೋದು. ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ತಿಂಗಳ ಕಂಟಿನ್ಯೂಸ್ ಆಗಿ ಡಿಡಕ್ಟ್ ಆಗ್ತಾ ಹೋಗುತ್ತೆ ಅಮೌಂಟು. ಇದರಲ್ಲಿ ಕೆಲವು ಜನ ಎದುರ್ಕೋತಾರೆ, ಏನಂತ ಗೊತ್ತಾ, ಬೌನ್ಸ್ ಆಗಿಬಿಟ್ರೆ ಅಂತ. ಸರ್, ಚೆಕ್ ಬೌನ್ಸ್ ಥರ ಅಲ್ಲ ಸರ್ ಇದು. ಬೌನ್ಸ್ ಆದರೂ ನಿಮಗೆ ಮಿನಿಮಮ್ ಅಂದರೆ 5 ರಿಂದ 10 ರೂಪಾಯಿ ಫೈನ್ ಹಾಕ್ತಾರೆ. ಆ್ಯಂಡ್ ಇನ್ನೊಂದು ಲಂಸಮ್ ಅಂದರೆ ಏನು? ಲಂಸಮ್ ಅಂದರೆ ನೀವು ಟೋಟಲ್ ಅಮೌಂಟ್, ಇವಾಗ ನಿಮ್ಮ ಹತ್ರ 1 ಲಕ್ಷ ಇದೆ, ನೀವು ತಿಂಗಳ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಒಟ್ಟಿಗೆ 1 ಲಕ್ಷ ಒಟ್ಟಿಗೆ ಹಾಕ್ತೀನಿ ಅಂದರೆ ಅದು ಲಂಸಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮ್ಮ ಬ್ರೋಕರ್ ಆ್ಯಪ್ನ ಓಪನ್ ಮಾಡಿ, ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಹೇಳಿದ 5 ಪಾಯಿಂಟ್ಸು ಕನ್ಸಿಡರ್ ಆಗುತ್ತೆ, ಯಾವ್ದು NAV ಕಮ್ಮಿ ಇರುತ್ತೆ, ಯಾವ್ದು ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ, ಯಾವ್ದು ಎಕ್ಸಿಟ್ ಲೋಡ್ ಕಮ್ಮಿ ಇರುತ್ತೆ, ಎಲ್ಲನೂ ನೀಟಾಗಿ ರಿಸರ್ಚ್ ಮಾಡಿಬಿಟ್ಟು ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. ಮ್ಯೂಚುವಲ್ ಫಂಡಿಗೆ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ. 10 ವರ್ಷ ಆದಮೇಲೆ ಮದುವೆ ಮಾಡಬೇಕಾಗಿರುತ್ತೆ, 10 ವರ್ಷ ಆದಮೇಲೆ ರಿಟೈರ್ಮೆಂಟ್ ಇರುತ್ತೆ, 10 ವರ್ಷ ಆದಮೇಲೆ ಬೇರೆದೇನೋ ಕೆಲಸ ಇರುತ್ತೆ, 10 ವರ್ಷ ಆದಮೇಲೆ ಈಗ ಹಾಲಿಡೇಗೆ ಹೋಗ್ಬೇಕಾಗುತ್ತೆ. ಸೊ ನಿಮ್ಮದು ಗೋಲ್ನ ಸೆಟ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು. ಈಗ ಒಂದು ಮದುವೆ ಮಾಡಬೇಕಾಗಿರುತ್ತೆ, ಅವಾಗ ನಿಮಗೆ 15 ಲಕ್ಷ ಬೇಕಾಗಿರುತ್ತೆ. ಒಂದೇ ಸತಿ ಕಷ್ಟಪಟ್ಟು ಅರೇಂಜ್ ಮಾಡೋದಕ್ಕಿಂತ ನೀವು SIP ಮಾಡ್ಕೊಂಡು ಹೋದರೆ ನಿಮಗೆ ನಿಮ್ಮ ಗೋಲ್ ಅಚೀವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ವಿಡಿಯೋದಿಂದ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.